ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮನೆಯಲ್ಲಿ ಮಕ್ಕಳು 2 ವರ್ಷ ಹತ್ತಿರ ಬರ್ತಿದ್ರೆ ಸಾಕು, ಮಕ್ಕಳನ್ನು ಯಾವಾಗ ಸ್ಕೂಲಿಗೆ ಹಾಕಬೇಕು ಅಂತ ಪೋಷಕರು ಥಿಂಕ್ ಮಾಡೋಕೆ ಶುರು ಮಾಡ್ತಾರೆ. ಈ ಹಿಂದೆ ಮಕ್ಕಳಿಗೆ 6 ವರ್ಷ ಆಗೋ ತನಕ ಮಕ್ಕಳು ಹಳ್ಳಿಗಳಲ್ಲಿ ಆಟ ಆಡ್ಕೊಂಡಿರ್ತಾ ಇದ್ರು, ಅಂಗನವಾಡಿಗೆ ಒಂದು ಹೋಗಿ ಬರ್ತಾ ಇದ್ರು. ಆದರೆ ಈಗ 2-2.5 ವರ್ಷಕ್ಕೆ ಪ್ರೀ ಸ್ಕೂಲ್, ಪ್ಲೇ ಗ್ರೂಪ್, ನರ್ಸರಿ, ಆಮೇಲೆ LKG UKG ಅಂತೆಲ್ಲ ಕಳಿಸಲಾಗುತ್ತೆ. ಹಾಗಿದ್ರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋಕೆ ಬೆಸ್ಟ್ ಏಜ್ ಯಾವುದು? 2.5 ವರ್ಷಕ್ಕೆ ಕಳಿಸೋದು ಎಷ್ಟು ಸರಿ? 2-2.5 ವರ್ಷಕ್ಕೆ ಪ್ರೀ ಸ್ಕೂಲ್, ನರ್ಸರಿ ಇಂಪಾರ್ಟೆಂಟಾ? ಮೊದಲು ಯಾಕೆ ಲೇಟಾಗಿ ಮಕ್ಕಳನ್ನು ಶಾಲೆಗೆ ಹಾಕ್ತಾ ಇದ್ರು? ಶಾಲೆಗೆ ಸೇರಿಸೋಕ್ಕೂ ಮೊದಲು ಪೋಷಕರು ಮೈಂಡಲ್ಲಿ ಇಟ್ಕೋಬೇಕಾದ ಅಂಶಗಳು ಯಾವುದು? ಹೊಸ ಶಿಕ್ಷಣ ನೀತಿ ಏನು ಹೇಳುತ್ತೆ? ಹೀಗೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ತುಂಬ ಪ್ರಮುಖ ವಿಚಾರಗಳನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಗಮನ ಕೊಟ್ಟು ನೀವು ನೋಡಲೇಬೇಕು. ಸ್ನೇಹಿತರೆ, ಯಾವುದೇ 2 ಮಕ್ಕಳ ಕಲಿಕಾ ಸಾಮರ್ಥ್ಯ ಸೇಮ್ ಇರಲ್ಲ. ಅಂದರೆ ಪ್ರತಿ ಮಗುವಿನ ಕಲಿಕಾ ಸಾಮರ್ಥ್ಯ, ಸಾಮಾಜಿಕ ಜೀವನಕ್ಕೆ ಹೊಂದಿಕೊಳ್ಳೋ ಸಾಮರ್ಥ್ಯ ಎಲ್ಲ ಚೇಂಜ್ ಆಗಿರುತ್ತೆ. ಒಂದು ಮಗು ಬೇಗನೆ ಬೇರೆಯವ್ರ ಜೊತೆಗೆ ಹೊಂದಿಕೊಳ್ಳೋಕೆ ಹಾಗೂ ಹೊಸ ಹೊಸ ವಿಚಾರಗಳನ್ನು ಕಲಿಯೋಕೆ ಶುರು ಮಾಡುತ್ತೆ. ಇನ್ನೊಂದು ಮಗು ಸ್ವಲ್ಪ ನಿಧಾನ ಕಲಿಯೋಕೆ ಶುರು ಮಾಡ್ಬೋದು. ಸೊ ಪೋಷಕರು ತಮ್ಮ ಮಗುವನ್ನು ಶಾಲೆಗೆ ಯಾವಾಗ ಸೇರಿಸಬೇಕು ಅಂತ ಯೋಚನೆ ಮಾಡೋ ಟೈಮ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಮೊದಲೆಲ್ಲ ಈ ಪ್ರೀ ಸ್ಕೂಲ್, LKG UKG ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಮಕ್ಕಳಿಗೆ 4 ವರ್ಷ ಆಗೋ ತನಕ ಮನೆಯಲ್ಲಿ ಆಟ ಆಡ್ತಾ ಇದ್ರು. ಬಳಿಕ ಅಂಗನವಾಡಿಗೆ ಹಾಕಲಾಗ್ತಾ ಇತ್ತು. 6 ವರ್ಷಕ್ಕೆ 1ನೇ ಕ್ಲಾಸ್. ಆದರೆ ಈಗ ಸ್ಕೂಲ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. 2-2.5 ವರ್ಷಕ್ಕೆಲ್ಲ ಯಾವ ಸ್ಕೂಲ್ ಸೇರಿಸ್ಬೇಕು ಅನ್ನೋ ಗೊಂದಲ ಶುರುವಾಗ್ಬಿಡುತ್ತೆ. 1.5 ವರ್ಷಕ್ಕೆ ಶುರುವಾಗುತ್ತೆ, 2 ವರ್ಷಕ್ಕೆ ಹಾಕೋಕೆ ಶುರು ಮಾಡ್ತಾರೆ. ತಮ್ಮ ಮಕ್ಕಳಿಗೆ ಯಾವ ಪ್ರೀ ಸ್ಕೂಲ್ ಬೆಸ್ಟ್ ಅಂತ ಪೋಷಕರು ಹುಡುಕೋಕ್ಕೂ ಕೂಡ ಶುರು ಮಾಡಿಬಿಡ್ತಾರೆ. ಹಾಗಿದ್ರೆ ಮಕ್ಕಳನ್ನು ಸೇರಿಸೋಕೆ ಯಾವ ಏಜ್ ಸರಿ ಅಂತ ನೋಡೋದಾದ್ರೆ, ತಜ್ಞರ ಪ್ರಕಾರ ಮಕ್ಕಳನ್ನು ರೆಗ್ಯುಲರ್ ಶಾಲೆ, ಸ್ಕೂಲಿಂಗ್, ಅವರಿಗೆ ಶಿಕ್ಷಣ ಕೊಡೋಕೆ, ಓದು ವಿದ್ಯಾಭ್ಯಾಸ ಎಲ್ಲ ಆರಂಭ ಮಾಡಿಸೋಕೆ 5ನೇ ವರ್ಷ ಐಡಿಯಲ್ ಏಜ್ ಅಂತ ಹೇಳ್ತಾರೆ. ಪೂರ್ತಿ ಕೇಳಿ, ಇದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಶಿಕ್ಷಣವನ್ನು ಆರಂಭಿಸೋಕೆ ಸಂಬಂಧಪಟ್ಟಂತೆ. ಆದರೆ ಈಗ ಶಿಕ್ಷಣ ತಜ್ಞರ ಈ ಟಾಪಿಕ್ ಇದೆಯಲ್ಲ, ಈ ಒಪಿನಿಯನ್ ಇದೆಯಲ್ಲ, ಇದು ಔಟ್ಡೇಟೆಡ್ ಆಗಿ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವಾಗ 5 ವರ್ಷದ ತನಕ ಮನೇಲಿ ಮಕ್ಕಳನ್ನ ಇಟ್ಕೊಳ್ಳೋಕೆ ಬರೋದಿಲ್ಲ. ಪೋಷಕರಿಬ್ಬರು ಕೂಡ ಕೆಲಸ ಮಾಡ್ತಿರ್ತಾರೆ, ಎಲ್ಲರೂ ಒಬ್ಬರು ಕೆಲಸ ಮಾಡ್ತಿರ್ತಾರೆ. ಮಕ್ಕಳನ್ನ ಆದಷ್ಟು ಬೇಗ ಶಾಲೆಗೆ ಹಾಕ್ತಾರೆ. ಮುಂಚೆ ತುಂಬ ಜನ ಇರ್ತಾ ಇದ್ರು, ಅನ್ಡಿವೈಡೆಡ್ ಫ್ಯಾಮಿಲೀಸ್ ಇರ್ತಾ ಇದ್ವು, ಮನೆ ತುಂಬ ಜನ ಇರ್ತಾ ಇದ್ರು, ಎಲ್ಲರ ಮಕ್ಕಳು ಇರ್ತಾ ಇದ್ರು. ಒಂದು ಮನೆಯಲ್ಲಿ 5-6 ಮಕ್ಕಳು ಇರ್ತಾ ಇದ್ರು, ಚಿಕ್ಕ ಚಿಕ್ಕ ಮಕ್ಕಳು. ಅಕ್ಕಪಕ್ಕದ ಮನೆ ಮಕ್ಕಳು ಸೇರಿಬಿಟ್ರೆ ಒಂದು 20 ಮಕ್ಕಳ ಸೇನೆನೇ ಆಗ್ತಾ ಇತ್ತು. ಆಡಿಕೊಂಡು ಮಾತಾಡಿಕೊಂಡು ಅವ್ರ ಸೋಷಿಯಲ್ ಸ್ಕಿಲ್ಸನ್ನು ಮಕ್ಕಳು ಚಿಕ್ಕ ವಯಸ್ಸಿಂದನೇ ಕಲಿತಾ ಇದ್ರು, ಬೆಳೆಸ್ಕೊಳ್ತಾ ಇದ್ರು. ಜೊತೆಗೆ ಪೋಷಕರು, ಅಜ್ಜ ಅಜ್ಜಿ ಅವರು ಒಂದು ಸ್ವಲ್ಪ ಹೇಳ್ಕೊಡ್ತಾ ಬರ್ತಾ ಇದ್ರು. ಹೀಗಾಗಿ ಮಕ್ಕಳನ್ನು ಲೇಟಾಗಿ ಶಾಲೆಗೆ ಹಾಕ್ತಾ ಇದ್ರು ಮುಂಚೆ. ಜೊತೆಗೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಜಾಗನೂ ಇರ್ತಾ ಇತ್ತು, ಸೇಫ್ ಅಟ್ಮಾಸ್ಫಿಯರ್ ಇರ್ತಾ ಇತ್ತು, ನೋಡ್ಕೊಳ್ಳೋಕೆ ಮನೆ ಕಡೆ ಜನನೂ ಇರ್ತಾ ಇದ್ರು. ಆದರೆ ಇವಾಗ ಹಾಗಲ್ಲ. ಈಗ ಆಲ್ಮೋಸ್ಟ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ, ಒಂದು ಮಗು ಅಷ್ಟೇ ಇರ್ತಾರೆ. ಇಬ್ಬರು ಕೆಲಸ ಮಾಡ್ತಿರ್ತಾರೆ. ಇಲ್ಲ ಒಬ್ಬ ಗಂಡ ಕೆಲಸ ಮಾಡಿದ್ರು ಕೂಡ ಮನೇಲಿ ತಾಯಿ ಮತ್ತು ಮಗು ಇಬ್ಬರೇ ಇರುವಂಥ ಪರಿಸ್ಥಿತಿ ಇರುತ್ತೆ. ಮಕ್ಕಳನ್ನ ಬಾಗ್ಲು ಒಳಗೆ ಹಾಕೊಂಡು ಕೂಡ ಹಾಕೊಂಡು ಬೆಳೆಸೋ ಪರಿಸ್ಥಿತಿ ಇರುತ್ತೆ. ಮಕ್ಕಳ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಇದರಿಂದ ಮಕ್ಕಳು ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾರೆ. ಇದರಿಂದ ಅಕ್ಕಪಕ್ಕ ಆಡಕ್ಕೆ ಬಿಡೋಣ ಅಂದರೆ ಭಾಳ ಒಳ್ಳೆ ನೇಬರ್ಸ್ ಕೂಡ ಆಗಿರೋದಿಲ್ಲ, ತೀರಾ ಪರಿಚಯ ಇರೋದಿಲ್ಲ. ಅಕ್ಕಪಕ್ಕದ ಮನೆ ಮಕ್ಕಳು ಕೂಡ ಅಷ್ಟೊಂದು ಗೊತ್ತಿರೋದಿಲ್ಲ ಹೇಗೆ ಅಂಥೇಳಿ. ಜೊತೆಗೆ ಆಡಕ್ಕೆ ಬಿಡೋಣ ಅಂತ ಹೇಳಿದ್ರೆ ಬಾಗಿಲು ತೆಗೆದರೆ ರೋಡು, ಸೇಫ್ ಜಾಗ ಇಲ್ಲ. ಅತ್ಯಂತ ಆತಂಕದಲ್ಲಿ ನಗರಗಳಲ್ಲಿ ಪೋಷಕರಿದ್ದಾರೆ, ಮಕ್ಕಳನ್ನು ಸಾಕ್ತಿರೋರು. ಇದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಡೆವಲಪ್ಮೆಂಟ್ ಏರುಪೇರಾಗ್ತಾ ಇದೆ. ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ 4-5 ವರ್ಷ ತನಕ ಬಾಗಿಲು ಹಾಕೊಂಡು ಮನೇಲಿ ಕೂಡ ಹಾಕೊಳ್ತೀವಿ, ಮಕ್ಕಳನ್ನ TV ತೋರಿಸಿ, ಮೊಬೈಲ್ ತೋರಿಸ್ತೀವಿ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ತುಂಬ ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ಈ ರೀತಿ ಏಕಾಂಗಿಯಾಗಿ ಬೆಳೆದ ಮಕ್ಕಳು ಸಡನ್ ಆಗಿ 4-5 ವರ್ಷಕ್ಕೆ ಅಂಗನವಾಡಿ ಅಂತ ಹೇಳಿ ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗೋಕೆ ತುಂಬ ಕಷ್ಟಪಡೋ ರೀತಿಯಲ್ಲಿ ನಾವು ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಬರುವಷ್ಟರಲ್ಲಿ, 1-2 ವರ್ಷ ಆಗುವಷ್ಟರಲ್ಲಿ ಪ್ಲೇ ಗ್ರೂಪ್, ಪ್ಲೇ ಹೋಮ್ ಅಥವಾ ಪ್ರೀ ಸ್ಕೂಲ್ಗೆ ಹಾಕಿದ್ರೆ ಅಲ್ಲಿ ದಿನ ಇಡೀ ಏನು ಕಳೆಯೋದಿಲ್ಲ. ಅವರು ದಿನಕ್ಕೊಂದು 2-3 ಗಂಟೆ ಹೋಗ್ತಾರೆ. ಬೆಳಿಗ್ಗೆ 8 ಗಂಟೆ 8:30 ಹೋಗ್ತಾರೆ, 11-11ವರೆಗೆ ಬರ್ತಾರೆ, ಅಥವಾ 11-11ವರೆಗೆ ಹೋಗ್ತಾರೆ. 1-1:30-2 ಗಂಟೆಗೆಲ್ಲ ವಾಪಸ್ ಬಂದುಬಿಡ್ತಾರೆ ಮಕ್ಕಳು. 3 ಗಂಟೆ ಅಷ್ಟೇ ಕಳೀತಾರೆ ಈ ಪ್ಲೇ ಗ್ರೂಪ್ನಲ್ಲಿ. ಅಲ್ಲಿ ಬೇರೆ ಮಕ್ಕಳೊಂದಿಗೆ ಆಟ ಆಡೋಕೆ, ಮಾತು ಕಲಿಯೋಕೆ ಹೆಲ್ಪ್ ಆಗುತ್ತೆ. ಹೀಗಾಗಿ 2 ವರ್ಷಕ್ಕೆಲ್ಲ ಪ್ಲೇ ಗ್ರೂಪ್ಗೆ ಮಕ್ಕಳನ್ನು ಹಾಕೋದು ಯಾವ ಕಾರಣಕ್ಕೂ ಕೆಟ್ಟದಲ್ಲ.
ಯಾರಾದರೂ ಹೇಳ್ತಾ ಇದ್ರೆ ಆ ಕಂಡೀಷನ್ ಫಸ್ಟ್ ನೋಡಿ. ಸಿಟಿಲಿ ಬಾಗಿಲು ಹಾಕೊಂಡು ಸಾಕ್ತಾ ಇದ್ದೀರಾ ಅಥವಾ ಅಕ್ಕಪಕ್ಕದ ಮಕ್ಕಳೊಂದಿಗೆ ಆಡಿ ಬೆಳೆಯುವಂಥ ಹಳ್ಳಿಯ ವಾತಾವರಣ ಇದೆಯಾ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಯಾರು ಹೇಳಿದ್ದು ಕೇಳೋಕೋಬೇಡಿ. ಮೊದಲು 2 ವರ್ಷ ಆದ ತಕ್ಷಣ ಪ್ಲೇ ಗ್ರೂಪಿಗೆ ಮಕ್ಕಳನ್ನು ಹಾಕಿ ಚೇಂಜಸ್ ನೀವೇ ನೋಟಿಸ್ ಮಾಡ್ತೀರಾ. ಆಮೇಲೆ ಇದರಿಂದ ಬೇಗ ಹಾಕೋದ್ರಿಂದ ಅವರ ಸೋಷಿಯಲ್ ಲೈಫ್ ಇಂಪ್ರೂವ್ ಆಗುತ್ತೆ. ಆಟ ಆಡೋಕೆ ಸುತ್ತಮುತ್ತ ಮಕ್ಕಳಿಲ್ಲ ಅಂದರೆ ಅಥವಾ ಆಡೋಕೆ ಸೇಫ್ ಜಾಗ ಇಲ್ಲ ಅಂದರೆ ಎಷ್ಟಾಗುತ್ತೆ ಅಷ್ಟು ಬೇಗ ಹಾಕಲೇಬೇಕು. ರಿಪೀಟ್ ಹೇಳ್ತಾ ಇದ್ದೀವಿ. 2 ವರ್ಷಕ್ಕೆಲ್ಲ ಪ್ಲೇ ಗ್ರೂಪ್ಗೆ ಹಾಕೋದು ತುಂಬ ಒಳ್ಳೆಯದು. ಮಕ್ಕಳು ಅಲ್ಲಿ ಸೇಫ್ ಪ್ಲೇಸ್ನಲ್ಲಿ ಟೀಚರ್ಸ್ ಸಮ್ಮುಖದಲ್ಲಿ ಬೇರೆ ಮಕ್ಕಳೊಂದಿಗೆ ಆಟ ಆಡ್ತಾರೆ, ಬೆರೀತಾರೆ, ಮಾತನಾಡೋದನ್ನು ಕಲಿತಾರೆ. ಒಂದು ಚೂರು ಬೇಸಿಕ್ 1 2 3 4 1 2 3 ಅಂತೇಳಿ ಒಂದು 10 ತನಕ ನಂಬರ್ ಕಲಿತಾರೆ. ABCD ಬೇಸಿಕ್ ಕಲಿತಾರೆ. ಕಲರ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಪ್ರಾಣಿಗಳ ಬಗ್ಗೆ, ದೇಹದ ಅಂಗಗಳ ಬಗ್ಗೆ. ಇದೆಲ್ಲವನ್ನು ಮಕ್ಕಳು ಕಲ್ತು ಬಿಡ್ತಾರೆ. ಆಟ ಆಡ್ತಾನೆ ಕಲ್ತು ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಹಾಗೆ ಅವರಿಗೆ ಶಾಲೆಗೆ ಹೋಗೋದು, ಬೆಳಗ್ಗೆ ಎದ್ದು ಯೂನಿಫಾರ್ಮ್ ಹಾಕೊಂಡು ಹೊರಟು ಹೋಗೋದೆಲ್ಲ ಅಭ್ಯಾಸ ಆಗ್ಲಿಕ್ಕೆ ಶುರುವಾಗುತ್ತೆ. ಮುಂದೆ ಹಾಗೆ LKG UKG ಪ್ರೈಮರಿ ಸ್ಕೂಲ್ ಅಂತ ಆಡ್ತಾನೆ ಖುಷಿಯಿಂದ ಶಾಲೆಗೆ ಹೋಗೋದನ್ನು ಅವರು ಟೇಕ್ ಆಫ್ ಆಗ್ತಾರೆ ಆ ಜರ್ನಿಯಲ್ಲಿ. ಇಲ್ಲಾಂದರೆ ಸಡನ್ನಾಗಿ ಕರ್ಕೊಂಡು ಹೋಗ್ಬಿಟ್ರೆ ಜೈಲ್ ಥರ ಫೀಲ್ ಆಗಲಿ ಶುರುವಾಗುತ್ತೆ, ಪ್ರೆಷರ್ ಅನ್ಸೋಕ್ಕೆ ಶುರುವಾಗುತ್ತೆ ಮಕ್ಕಳಿಗೆ. ಅದಕ್ಕೆ ಶಾಲೆಗೆ ಹೋಗೋಕ್ಕೆ ಆಳೋದು, ಬೊಬ್ಬೆ ಹಾಕೋದು, ನಾನು ಹೋಗಲ್ಲ ಅಂತೇಳಿ ಹಠ ಮಾಡೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಚಿಕ್ಕ ವಯಸ್ಸಿದ್ದಾಗ ಮಕ್ಕಳಿಗೆ ಆ 2 ವರ್ಷ 3 ವರ್ಷ ಟೈಮ್ನಲ್ಲಿ ಅಟೆನ್ಷನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಅಥವಾ ಅಬ್ಸರ್ವ್ ಮಾಡ್ಕೊಳ್ಳೋ ಆ ಕಲಿಕೆಯ ಹಂತಗಳ ಆಗಿರೋದ್ರಿಂದ, ಆ ದಿನಗಳಾಗಿರೋದ್ರಿಂದ ವಿಷಯಗಳನ್ನು ಬೇಗ ಕಲಿಯೋಕೆ ಹೆಲ್ಪ್ ಆಗುತ್ತೆ. ಹಾಗೆ ಮಕ್ಕಳು ಇಂಡಿಪೆಂಡೆಂಟ್ ಥಿಂಕರ್ಸ್ ಆಗೋಕ್ಕೂ ಕೂಡ ಸಹಾಯ ಆಗುತ್ತೆ. ಜೊತೆಗೆ ಬೇರೆ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳು ಬೆರೆಯೋದ್ರಿಂದ ಏನಾದ್ರು ವಸ್ತು ಇದ್ರೆ ಶೇರ್ ಮಾಡಿಕೊಂಡು ತಿನ್ನೋ ಗುಣ, ಅವ್ರ ಥರ ಇರೋದು ಇವ್ರಿಗೆ ಕೊಡೋದು, ಇವ್ರ ಥರ ಇರೋದು ಅವ್ರಿಗೆ ಕೊಡೋದು, ಅದೆಲ್ಲ ಕಲಿತಾರೆ. ಜೊತೆಗೆ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ವರ್ತನೆ ಕೆಟ್ಟ ವರ್ತನೆ, ಯಾವ ರೀತಿಯ ವರ್ತನೆ ಒಳ್ಳೆಯ ವರ್ತನೆ, ಅದೆಲ್ಲ ಬೇಗ ಅರ್ಥ ಆಗಿಬಿಡುತ್ತೆ ಅವರಿಗೆ. ಕೆಲವು ಮಕ್ಕಳು ಮನೇಲಿ ಸಿಕ್ಕಾಪಟ್ಟೆ ತುಂಟರಾಗಿರ್ತಾರೆ, ದೊಡ್ಡ ಪೋಲಿಗಳಾಗಿರ್ತಾರೆ, ಕಿತಾಪತಿ ಮಾಡ್ತಾ ಇರ್ತಾರೆ. ಆದರೆ ಶಾಲೆಯಲ್ಲಿ ಅವರು ಫುಲ್ ಸೈಲೆಂಟ್ ಆಗಿ ಬಿಹೇವ್ ಮಾಡಿ ಎಲ್ಲರಿಂದ ಒಳ್ಳೆ ಹುಡುಗ ಅಥವಾ ಹುಡುಗಿ ಅಂತ ಅನಿಸ್ಕೊಳ್ತಾರೆ. ಯಾಕಂದರೆ ಮಕ್ಕಳಿಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಬೇರೆ ಮಕ್ಕಳನ್ನ ನೋಡಿ ಕಲಿತಾರೆ. ಯಾವ ರೀತಿ ಬಿಹೇವ್ ಮಾಡಿದಾಗ ಟೀಚರ್ಸ್ ರಿವಾರ್ಡ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಯಾವ ರೀತಿ ಬಿಹೇವ್ ಮಾಡಿದಾಗ ಗದರ್ತಾರೆ, ಅದೆಲ್ಲ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಮನೇಲಿ ಏನೇ ಹೇಳ್ಕೊಡ್ತೀವಿ ಅಂದ್ರೂ ಕೂಡ ಆಗಲೇ ಹೇಳಿದ ಹಾಗೆ ಈಗ ಹೇಳ್ಕೊಡೋಕೆ ಜನ ಇಲ್ಲ, ಟೈಮು ಇಲ್ಲ ಜನರ ಹತ್ರ, ಆ ರೀತಿ ಆಗಿರೋದ್ರಿಂದ. ಜೊತೆಗೆ ಮನೇಲಿ ಹೇಳಿಕೊಡ್ಲಿಕ್ಕೆ ಆಗದ ಎಷ್ಟೋ ವಿಚಾರಗಳು ಕೂಡ ಇರ್ತವೆ, ಅದನ್ನು ಶಾಲೆಯಲ್ಲಿ ಮಕ್ಕಳು ಕಲಿತಾರೆ. ನಿಮಗೆ ನಿಮ್ಮ ಮಗು ಶಾಲೆಗೆ ಹೋಗೋಕೆ ರೆಡಿ ಇದೆ, ಓಡಾಡ್ತಾ ಇದೆ, ಒಂದಷ್ಟು ಬೇಸಿಕ್ ಡೆವಲಪ್ಮೆಂಟ್ ಆಗಿ ಹೋಗಿದೆ ಮಗುದು, 2 ವರ್ಷ ಆಯಿತು, ಈಗ ರೆಡಿ ಅಂತ ಅನಿಸಿದ್ರೆ 2 ವರ್ಷಕ್ಕೆ ಸ್ಕೂಲಿಗೆ ಹಾಕೋದು ತುಂಬ ಒಳ್ಳೆಯದು. ಹೊಸ ಶಿಕ್ಷಣ ನೀತಿ ಪ್ರಕಾರ 1ನೇ ಕ್ಲಾಸ್ಗೆ ಮಗು ಅಡ್ಮಿಷನ್ ಆಗಬೇಕು ಅಂದರೆ 6 ವರ್ಷ ಕಂಪ್ಲೀಟ್ ಆಗಿರಬೇಕು ವಯಸ್ಸೋದಕ್ಕೆ. ಇದರ ಆಧಾರದ ಮೇಲೆ ನಿಮ್ಮ ಮಗುವನ್ನು ಪ್ರೀ ಸ್ಕೂಲ್ಗೆ ಹಾಕೋದನ್ನು ಕ್ಯಾಲ್ಕುಲೇಟ್ ಮಾಡಿ. ಪ್ರೀ ಸ್ಕೂಲ್ ಅಥವಾ ಪ್ರೀ ನರ್ಸರಿ 2 ರಿಂದ 3 ವರ್ಷ, 3 ರಿಂದ 4 ವರ್ಷ ನರ್ಸರಿ, LKG 4 ರಿಂದ 5 ಹಾಗೂ UKG 5 ರಿಂದ 6. ಈ ಹಂತಕ್ಕೆ ಮಗುವಿಗೆ 6 ವರ್ಷ ಕಂಪ್ಲೀಟ್ ಆಗುತ್ತೆ. ಆಗ 1ನೇ ಕ್ಲಾಸಿಗೆ ಹಾಗೆ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಸ್ಕೂಲ್ಗೆ ಹಾಕೋಕೆ ನಾನಾ ರೀತಿಯ ಆಪ್ಷನ್ಸ್ ಇದೆ. ಬಜೆಟ್ ಫ್ರೆಂಡ್ಲಿ ಪ್ರೀ ಸ್ಕೂಲ್ ಶಾಲೆಗಳಿಂದ ಹಿಡಿದು ಹೈ ಬಜೆಟ್ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಕೂಡ ಇದೆ. ಈ ವರದಿಯನ್ನು